ಒಳಗೆ ಅಂತಾರಾಜ್ಯ ಸುಲಿಗೆ ಜಾಲಕ್ಕೆ ಬ್ರೇಕ್. 26 ಲಕ್ಷದ ಆಭರಣ ವಶ. ತುಮಕೂರು ಜಿಲ್ಲಾ ಪೊಲೀಸ್ ದಿಟ್ಟ ಕಾರ್ಯಾಚರಣೆಯ ಮೂಲಕ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸುಲಿಗೆ ಪ್ರಕರಣವನ್ನು ಅಚ್ಚುಕಟ್ಟಾಗಿ ಭೇದಿಸಿ 4 ಅಂತಾರಾಜ್ಯ ಸುಲಿಗೆಕೋರರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಆರೋಪಿಗಳಿಂದ ಸುಮಾರು 26 ಲಕ್ಷ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳು, ಚಿನ್ನ ಲೇಪಿತ ವಸ್ತುಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಬೊಲೆರೋ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಂಚೆಗೇಟ್ನಲ್ಲಿರುವ ಜಗತಾಂಬ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿದ್ದ 4 ದುಷ್ಕರ್ಮಿಗಳು ವ್ಯಾಪಾರ ಮಾಡುತ್ತಿದ್ದ ದಿನೇಶ್ ಮತ್ತು ನಾಶಿದೇವಿಯವರ ಕಣ್ಣಿಗೆ ಖಾರದ ಪುಡಿ ಎರಚಿ ಬಾಯಿಯನ್ನು ಮುಚ್ಚಿ ಅಂಗಡಿಯ ರೋಲಿಂಗ್ ಶಟರ್ ಎಳೆದು ಒಳಗಿದ್ದ ಚಿನ್ನ, ಬೆಳ್ಳಿ ಆಭರಣಗಳನ್ನು ದೋಚಿಕೊಂಡು ಬೊಲೆರೋ ವಾಹನದಲ್ಲಿ ಪರಾರಿಯಾಗಿದ್ದರು. ಘಟನೆ ವ್ಯಾಪಾರ ವಲಯದಲ್ಲಿ ಆತಂಕ ಮೂಡಿಸಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅಶೋಕ್ ಕೆವಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿ ಗೋಪಾಲ್ ಮತ್ತು ಪುರುಷೋತ್ತಮ್ ಕೆ ಜೊತೆಗೆ ಪ್ರೊಬೇಷನರಿ ಐಪಿಎಸ್ ಅಧಿಕಾರಿ ರಾಣುಗುಪ್ತಾ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ಪತ್ತೆ ತಂಡ ರಚಿಸಲಾಯಿತು. ಎಲ್ಲ ಠಾಣೆಗಳಲ್ಲಿ ತಕ್ಷಣ ಸಂದೇಶ ರವಾನಿಸಿ ಜಿಲ್ಲಾ ಮಟ್ಟದಲ್ಲಿ ನಾಕಾಬಂದಿ ಹೇರಲಾಯಿತು. ಪರಾರಿಯಾಗ್ತಿದ್ದ ಬೊಲೆರೋ ವಾಹನವನ್ನು ಶಿರಾ ಗ್ರಾಮಾಂತರ ವೃತ್ತದ ಅಧಿಕಾರಿಗಳು ಬೆನ್ನಟ್ಟಿ ತಾವರೆಕೆರೆ ಭಾಗದಲ್ಲಿ ತಡೆಗಟ್ಟಲು ಯತ್ನಿಸಿದರು. ಬ್ಯಾರಿಕೇಡ್ ಗಮನಿಸಿದ ಆರೋಪಿಗಳು ವಾಹನವನ್ನು ಹಿಂದಿರುಗಿಸಲು ಯತ್ನಿಸಿದ್ರು. ಪೊಲೀಸ್ ಅಧಿಕಾರಿಗಳ ತಕ್ಷಣದ ಚೇಸ್ ಪರಿಣಾಮ ಪರಾರಿಯಾಗಲು ಸಾಧ್ಯವಾಗಲಿಲ್ಲ. ಪೊಲೀಸರು ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಎಚ್ಚರಿಸಿ ರಸ್ತೆ ತಡೆ ಹಾಕಿದ ಪರಿಣಾಮ ಆರೋಪಿಗಳು ಮುದಿಗೆರೆ ಕಾವಲ್ ಹಾಗೂ ಮೇಕೆರಹಳ್ಳಿ ಅರಣ್ಯ ಪ್ರದೇಶಕ್ಕೆ ನುಗ್ಗಿದ್ರು. ಇಡೀ ರಾತ್ರಿ ನಡೆದ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಆರೋಪಿಗಳನ್ನು ಬಂಧಿಸಿ ಸುಲಿಗೆ ಮಾಡಿದ ಆಭರಣಗಳು ಹಾಗೂ ವಾಹನವನ್ನು ವಶಪಡಿಸಿಕೊಳ್ಳಲಾಯಿತು. ಆರೋಪಿ ಪತ್ತೆ ತಂಡದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅಪರಾಧ ಸಿ ಗೋಪಾಲ್, ಪ್ರೊಬೇಷನರಿ ಐಪಿಎಸ್ ಅಧಿಕಾರಿ ರಾಣುಗುಪ್ತಾ, ಶಿರಾ ಉಪವಿಭಾಗದ ಉಪಾಧೀಕ್ಷಕರಾದ ಬಿಕೆ ಶೇಖರ್, ಶಿರಾ ಗ್ರಾಮಾಂತರ ವೃತ್ತದ ಸಿಪಿಐ ಡಿಜಿ ಶ್ರೀನಿವಾಸ್, ಶಿರಾ ಪೊಲೀಸ್ ಠಾಣೆಯ ಪಿಐ ಪ್ರವೀಣ್ ಕುಮಾರ್, ಗುಬ್ಬಿ ವೃತ್ತದ ರಾಘವೇಂದ್ರ, ಪಿಎಸ್ಐ ಕಳ್ಳಂಬೆಳ್ಳ ಠಾಣೆಯ ಬೈರೇಗೌಡ, ಚೇಳೂರು ಠಾಣೆಯ ಮಾಳಪ್ಪ, ಶಿರಾ ಪೊಲೀಸ್ ಠಾಣೆಯ ರೇಣುಕಾ ಯಾದವ್, ಎಎಸ್ಐ ನರಸಿಂಹಯ್ಯ, ನರಸಿಂಹಮೂರ್ತಿ, ಹುಚ್ಮೀರಣ್ಣ, ಸಿಬ್ಬಂದಿ ಸಿಪಿ ಕಿರಣ್ ಕುಮಾರ್, ಪ್ರಸಾದ್, ಬಿಕೆ, ರೇಣುಕಾ, ಸಫಿವುಲ್ಲಾ, ಕರಿಯಪ್ಪ, ರಾಜಾ ಸಾಬ್, ಹರೀಶ್, ನಟರಾಜ್, ಶ್ರೀನಿವಾಸ್, ಮಹೇಶ್, ಅಮೀರ್, ಕೃಷ್ಣಮೂರ್ತಿ, ನಾಗರಾಜ್, ನವೀನ್ ಕುಮಾರ್, ಜಗದೀಶ್, ನಾಗಭೂಷಣ್, ಮಧು, ಮಂಜುನಾಥ್, ಬಾಬಾ ಗೌಡೆನವರ್, ದರ್ಶನ್ ದೇಸಾಯಿ, ಮಂಜುನಾಥ್ ಹೆರಕಲ್, ದೇವರಾಜು, ಬಸವರಾಜು, ಭರತ್ ಕುಮಾರ್, ರಂಗರಾಜು, ಬಸವರಾಜು, ಶ್ರೀನಿವಾಸ್ ಬಿಆರ್, ಭಕ್ತಕುಮಾರ್, ಬಂಗಾರಪ್ಪ ಪಾಟೀಲ್, ಹರೀಶ್ ಕುಮಾರ್, ಹನುಮಂತರಾಜು, ಮಲ್ಲಿಕಾರ್ಜುನ, ಬಸವರಾಜು, ಕೆಂಚರಾಯಪ್ಪ, ಮಂಜುನಾಥ, ಭೂತರಾಜು, ಚಾಲಕ ಮಂಜುನಾಥ್, ರಘುಕುಮಾರ್, ರಜಿತ್ ಕುಮಾರ್, ಮುಬಾರಕ್, ತಿಪ್ಪೇಸ್ವಾಮಿ, ಸಂತೋಷ್, ನಾಗರಾಜ್, ತಾವರೆಕೆರೆ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಜಿಲ್ಲಾ ಪೊಲೀಸ್ ಕಚೇರಿಯ ನರಸಿಂಹರಾಜು, ಜಗದೀಶ್ ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ.